ತುಮಕೂರು ಮಹಾನಗರದಲ್ಲಿ ಒಂದು ಬೃಹತ್ ಯಾತ್ರೆ ಸಾವಿರಾರು ಸಂಖ್ಯೆಯಲ್ಲಿ ದೇಶಭಕ್ತರು, ನಿವೃತ್ತ ಯೋಧರು, ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು, ಎನ್ಸಿಸಿ ಎಲ್ಲ ನಮ್ಮ ಮಕ್ಕಳು, ಪರಮಪೂಜ್ಯ ಸ್ವಾಮೀಜಿಗಳು, ಶಾಸಕರು, ಮಾಜಿ ಶಾಸಕರು ಎಲ್ಲರ ಒಂದು ಸಮಕ್ಷಮದಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಬಂಧುಗಳೇ, ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸಕ್ಕೆ 26 ಭಾರತೀಯರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಉಗ್ರರ ಒಂದು ಗುಂಡಿನ ದಾಳಿಗೆ 26 ಭಾರತೀಯರು ಅವರನ್ನ ಗುಂಡಿಕ್ಕಿ ಕೊಲ್ತಕ್ಕಂಥ ಕೆಲಸ ಉಗ್ರಗಾಮಿಗಳಿಂದ ಆಯಿತು. ಅದಾದ ನಂತರದಲ್ಲಿ ಭಾರತದಲ್ಲಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರಿಗೆ ಏನು ದೃಶ್ಯಗಳನ್ನು ನೋಡಿದ್ರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯರನ್ನು ಗುಂಡಿಕ್ಕಿ ಕೊಂದಂತ ಉಗ್ರಗಾಮಿಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳಿಗೆ ಶಕ್ತಿ ಕೊಡ್ತಕ್ಕಂಥ ಆ ದುಷ್ಟ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನದ ವಿರುದ್ಧ ಕ್ರಮವನ್ನು ಜರುಗಿಸಬೇಕು. ಉಗ್ರಗಾಮಿ ಸಂಘಟನೆಗಳನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ರಕ್ತ ಕುದಿತಾ ಇತ್ತು. ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರ ರಕ್ತ ಕುದಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ತೀರ್ಮಾನವನ್ನು ಮಾಡಿದ್ರು. ಯಾವುದೊಂದು ತೀರ್ಮಾನ? ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಅನ್ನು ಘೋಷಣೆ ಮಾಡಿದ್ರು. ಯಾವ ನಮ್ಮ ಮುಕ್ತ ತಾಯಂದಿರ ಸಿಂಧೂರನ್ನು ಅಳಿಸ್ತಕ್ಕಂಥ ಕೆಲಸ ಆ ದುಷ್ಟ ಉಗ್ರಗಾಮಿಗಳು ಮಾಡಿದ್ರು. ಅಂತ ಉಗ್ರಗಾಮಿ ಸಂಘಟನೆಗಳನ್ನ ಒಂದು ಸೇಡನ್ನು ತೀರಿಸಬೇಕು ಅಂತ ಹೇಳಿ ಆಪರೇಷನ್ ಸಿಂಧೂರ್ ಅನ್ನು ಘೋಷಣೆ ಮಾಡಿದ್ರು. ಆಪರೇಷನ್ ಸಿಂಧೂರ್ ಘೋಷಣೆ ಆದಂತ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ವೀರ ಯೋಧರು, ನಮ್ಮ ಸಶಸ್ತ್ರ ಪಡೆಗಳು ಒಂದು 24 ಗಂಟೆನಲ್ಲಿ ರಾತ್ರೋರಾತ್ರಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಇರ್ಬೋದು, ಪಾಕಿಸ್ತಾನದ ಪೇಶವರ್ ಪಕ್ಕದಲ್ಲೂ ಕೂಡ ಎಲ್ಲೆಲ್ಲಿ ಉಗ್ರಗಾಮಿಗಳ ಒಂದು ತಾಣಗಳಿತ್ತು, ಎಲ್ಲೆಲ್ಲಿ ಉಗ್ರಗಾಮಿಗಳ ಲಾಂಚ್ ಪ್ಯಾಡ್ ಅಂತ ಹೇಳ್ತೇವೆ, ಆ ಲಾಂಚ್ ಪ್ಯಾಡ್ಗಳ ಮುಖೇನ ನಮ್ಮ ಭಾರತದ ಮೇಲೆ, ಕಾಶ್ಮೀರದ ಮೇಲೆ ದಾಳಿ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ನಮ್ಮ ಯೋಧರ ಪರಾಕ್ರಮ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ವೀರ ಯೋಧರು, ನಮ್ಮ ಸಶಸ್ತ್ರ ಪಡೆಗಳ ಒಂದು ಪರಾಕ್ರಮ ಹೇಗಿತ್ತು ಅಂತ ಹೇಳಿದ್ರೆ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಇರ್ಬೋದು, ಪಾಕಿಸ್ತಾನದಲ್ಲಿ 100 ಕಿಲೋಮೀಟರ್ ಗಟ್ಟಲೆ ನಮ್ಮ ಕ್ಷಿಪಣಿಗಳು ದಾಳಿ ಮಾಡಿ ಅಲ್ಲಿದ್ದಂತ ಉಗ್ರಗಾಮಿಗಳ ನೆಲೆ ಏನಿತ್ತು, ಉಗ್ರಗಾಮಿಗಳ ಲಾಂಚ್ ಪ್ಯಾಡ್ಗಳೇನಿತ್ತು, ಅದನ್ನ ಧ್ವಂಸ ಮಾಡತಕ್ಕಂಥ ಕೆಲಸ ನಮ್ಮ ಸಶಸ್ತ್ರ ಪಡೆಗಳು ವೀರ ಯೋಧರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ಏನು ನೂರಾರು ದುಷ್ಟರು ಏನಿದ್ರು, ಉಗ್ರಗಾಮಿದ್ರು, ಅವರ ಹತ್ಯೆನೂ ಕೂಡ ಇವತ್ತು ಏರ್ ಸ್ಟ್ರೈಕ್ ಅಲ್ಲಿ ಆಗಿರ್ತಕ್ಕಂಥದ್ದು. ನೂರಾರು ದುಷ್ಟರು ಪಾಕಿಸ್ತಾನದಲ್ಲಿದ್ದಂತ, ಅಮೆರಿಕದ ಹಿಟ್ ಲಿಸ್ಟ್ ಅಲ್ಲಿದ್ದಂತ, ಭಾರತದ ಹಿಟ್ ಲಿಸ್ಟ್ ಅಲ್ಲಿದ್ದಂತ ಉಗ್ರಗಾಮಿಗಳನ್ನ ಹತ್ಯೆ ಮಾಡತಕ್ಕಂಥ ಕೆಲಸ, ಹತ್ಯೆ ಮಾಡೋದ್ರಲ್ಲಿ ನಮ್ಮ ಭಾರತದ ವೀರ ಯೋಧರು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಇಂಥ ಆಪರೇಷನ್ ಸಿಂಧೂರ್
ಯಶಸ್ವಿಯಾಗಿದ್ದಂತ ಸಂದರ್ಭದಲ್ಲಿ ನಾವು ಭಾರತೀಯರ ಪ್ರತಿಯೊಬ್ಬರ ನಮ್ಮ ಕರ್ತವ್ಯ ಇದೆ. ನಮ್ಮ ಸ್ವಾಭಿಮಾನಿ ಭಾರತೀಯರ ಪ್ರತಿಯೊಬ್ಬರ ಕರ್ತವ್ಯ ಇದೆ. ಅವತ್ತೇನು ಆಪರೇಷನ್ ಸಿಂಧೂರಿಗೆ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ವೀರ ಯೋಧರಿಗೆ ಬೆಂಬಲವನ್ನು ಕೊಡಬೇಕು. ನಮ್ಮ ವೀರ ಯೋಧರಿಗೆ ನೈತಿಕ ಸ್ಥೈರ್ಯವನ್ನ ತುಂಬಬೇಕು. ನಮ್ಮ ವೀರ ಯೋಧರ ಜೊತೆಗೆ ಪ್ರತಿಯೊಬ್ಬ ಭಾರತೀಯರು ನಾವಿದ್ದೇವೆ. ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರು ನಮ್ಮ ಯೋಧರ ಜೊತೆ ನಾವಿದ್ದೇವೆ. ವೀರ ಯೋಧರೇ, ನೀವು ಮುನ್ನುಗ್ಗಿ ಪ್ರತಿಯೊಬ್ಬ ಭಾರತೀಯರು ಕೂಡ ನಿಮ್ ಜೊತೆಯಲ್ಲಿ ಬೆಂಬಲವನ್ನು ನೀಡ್ತಾರೆ. ಪಾಕಿಸ್ತಾನದಲ್ಲಿದ್ದಂತ ಆ ಉಗ್ರಗಾಮಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಆ ನಿಟ್ಟಿನಲ್ಲಿ ಭಾರತೀಯರು ಬೆಂಬಲ ನೀಡ್ತೇವೆ. ಆ ನೈತಿಕ ಸ್ಥೈರ್ಯವನ್ನು ತುಂಬಾ ನಿಟ್ಟಿನಲ್ಲಿ ಇವತ್ತು ನಾವು ತಿರಂಗ ಯಾತ್ರೆ ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೇವೆ. ಇದು ಯಾವುದೋ ಒಂದು ರಾಜಕೀಯ ಕಾರಣಕ್ಕಲ್ಲ, ಯಾವುದೋ ಒಂದು ರಾಜಕೀಯ ಪಕ್ಷ ಅಲ್ಲ. ಇವತ್ತೊಂದು ರಾಜಕೀಯೇತರವಾಗಿ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು, ಸ್ವಾಮೀಜಿಗಳು, ನಿವೃತ್ತ ಯೋಧರು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ತಿರಂಗ ಯಾತ್ರೆ ತುಮಕೂರಿನಲ್ಲಿ ಯಶಸ್ವಿ ಆಗ್ತಾ ಇದೆ. ನಾನು ಸಂದರ್ಭ ಒಂದೇ ಒಂದು ಮಾತನ್ನು ಹೇಳ್ತೇನೆ. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೊನ್ನೆ ದೇಶವನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ದಾರೆ. ಆ ದುಷ್ಟ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಮೋದಿಯವರು? ಪಾಕಿಸ್ತಾನಕ್ಕೂ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ, ಜಗತ್ತಿಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಪ್ರಧಾನಮಂತ್ರಿ ಮಾತನಾಡ್ತಾ ಹೇಳಿದ್ರು ಇವತ್ತು ಪಾಕಿಸ್ತಾನ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ನೀರು ಮತ್ತು ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನಕ್ಕೆ ಸಿಂಧೂ ನದಿಯಿಂದ ನೀರು ಹರಿತಾ ಇತ್ತು ಭಾರತದಿಂದ, ಅದನ್ನು ನಿಲ್ಲಿಸಿದ್ದಾರೆ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಹೇಳಿದ್ದಾರೆ. ನಿಮ್ಮ ಪಾಕಿಸ್ತಾನಕ್ಕೆ ನಮ್ಮ ಭಾರತದ ಸಿಂಧೂ ನದಿಯಿಂದ ನೀರನ್ನು ಕೊಡಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಕಾಶ್ಮೀರದಲ್ಲಿ ಇವತ್ತು ರಕ್ತ ಹರಿಸ್ತಕ್ಕಂಥ ಕೆಲಸವನ್ನು ನಿಲ್ಲಿಸಬೇಕು. ಉಗ್ರಗಾಮಿ ಸಂಘಟನೆಗಳಿಗೆ ಬೆಂಬಲವನ್ನ ಪಾಕಿಸ್ತಾನ ತಕ್ಷಣ ನಿಲ್ಲಿಸಬೇಕು. ಇಲ್ಲದೆ ಆದ್ರೆ ಪಾಕಿಸ್ತಾನದ ಯಾವುದೇ ಒಂದು ಅಣುಬಾಂಬಿನ ಬೆದರಿಕೆಗೆ ಬ್ಲಾಕ್ ಮೇಲ್ಗೆ ಭಾರತ ಜಗ್ಗೋದಿಲ್ಲ. ಪಾಕಿಸ್ತಾನದ ಬ್ಲಾಕ್ ಮೇಲ್ಗೆ ನಮ್ಮ ವೀರ ಯೋಧರು ಬಗ್ಗೋದಿಲ್ಲ. ಪಾಕಿಸ್ತಾನವನ್ನು ಸರ್ವನಾಶ ಮಾಡತಕ್ಕಂಥ ಶಕ್ತಿ ಈ ಭಾರತದ ವೀರ ಯೋಧರಿಗಿದೆ. ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ಮಟ್ಟ ಆಗ್ತಕ್ಕಂಥ ಶಕ್ತಿ ಭಾರತದ ವೀರ ಯೋಧರಿಗಿದೆ. ಹಾಗಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪಾಕಿಸ್ತಾನಕ್ಕೆ ಇವತ್ತು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ಮೇಲಾದ್ರೂ ಕೂಡ ಭಯೋತ್ಪಾದನೆಗೆ ಕುಮ್ಮಕ್ಕನ್ನ ಕೊಡುವಂತ ದುಷ್ಕೃತ್ಯವನ್ನು ಪಾಕಿಸ್ತಾನ ನಿಲ್ಲಿಸಬೇಕು. ಭಾರತದ ನೆಲದ ಮೇಲೆ ಇನ್ನು ಯಾವುದೇ ಕಾರಣಕ್ಕೂ ಒಂದು ಘಟನೆ ನಡೆದರೂ ಸಹ ಅದನ್ನ ಯುದ್ಧ ಅಂತೇಳಿ ತೀರ್ಮಾನ ಮಾಡಿ ಪಾಕಿಸ್ತಾನವನ್ನು ಸರ್ವನಾಶ ಮಾಡತಕ್ಕಂಥ ನಿಟ್ಟಿನಲ್ಲಿ ಭಾರತ ಯಾವತ್ತೂ ಕೂಡ ಹೆದರೋದಿಲ್ಲ. ಈ ಮಾತನ್ನು ಕೂಡ ನಮ್ಮ ನರೇಂದ್ರ ಮೋದಿಜಿಯವರು ಹೇಳ್ತಾ ಇದ್ದಾರೆ. ಹಾಗಾಗಿ ಬಂಧುಗಳೇ, ನನಗೆ ತುಂಬಾ ಸಂತೋಷ ಆಯಿತು. ತುಮಕೂರು ಮಹಾನಗರದಲ್ಲಿ ಇವತ್ತು ಸಾವಿರ ಸಂಖ್ಯೆಯಲ್ಲಿ ವಿಶೇಷವಾಗಿ ನಮ್ಮ ಎನ್ಸಿಸಿ ವಿದ್ಯಾರ್ಥಿನಿಯರಿದ್ದಾರೆ. ಕಾಲೇಜುಗಳಿಂದ ಅನೇಕ ವಿದ್ಯಾರ್ಥಿನಿಯರಿದ್ದಾರೆ. ಡಾಕ್ಟರ್ಸ್ ಬಂದಿದ್ದಾರೆ, ಇಂಜಿನಿಯರ್ಸ್ ಬಂದಿದ್ದಾರೆ, ನಿವೃತ್ತ ಯೋಧರು ಇವತ್ತು ನಮ್ಮ ಯೋಧರಿಗೆ ಬಲವನ್ನು ಕೊಡಬೇಕು ಅಂತೇಳಿ ನಮ್ಮೆಲ್ಲ ನಿವೃತ್ತ ಯೋಧರು ಕೂಡ ಬಂದಿದ್ದಾರೆ. ಅದೇ ರೀತಿ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ಇವತ್ತು ನಮ್ಮ ಕರ್ತವ್ಯ ಇದೆ, ನಮ್ಮ ವೀರ ಯೋಧರಿಗೆ ಒಂದು ನೈತಿಕ ಸ್ಥಿತಿಯನ್ನು ತುಂಬತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡೋಣ ಅಂತ ಮಾತನ್ನ ಹೇಳ್ತಾ ಒಂದು ಘೋಷಣೆಯನ್ನು ಹಾಕಿ ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ, ಒಂದೇ ಬರೋ ಭಾರತ್ ಮಾತಾ ಕಿ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.